ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಆತ್ಮೀಯರೇ, ಅಂದುಕೊಂಡಂತೆ ವಕ್ಫ್ ಕಾಯ್ದೆ ಆದ ಬಳಿಕ ಅಲ್ಲಲ್ಲಿ ಹಿಂಸಾಚಾರದ ಆಂದೋಲನ ನಡೀತಾ ಇದ್ದಾವೆ ಅನ್ನೋ ವರದಿಗಳು ಯಾರಾದರೂ ಕಂಪಿಸುವಂಥದ್ದೇ. ಯಾಕಂತಂದರೆ ದೇಶ ಅಭಿವೃದ್ಧಿ ಆಗಬೇಕಾಗ್ಯದ, ಇಲ್ಲೇ ಸೌಹಾರ್ದತೆ ಭಾಳ ಮುಖ್ಯ ಇರ್ತದೆ. ಇಂಥ ಪ್ರಸಂಗದಲ್ಲ ಯಾವುದೇ ಕಮ್ಯುನಿಟಿ ಇರಲಿ, ಹಿಂದೂ ಇರಲಿ ಮುಸಲ್ಮಾನ್ ಇರಲಿ, ಇಬ್ಬರು ಒಂದಿಷ್ಟು ಯೋಚನೆ ಮಾಡಿ ಹೋಗ್ಬೇಕಾಗಿದೆ. ಏನು ಮಾಡಿದರು ಕಾನೂನು ಪ್ರಕಾರ ಮಾಡಿದ್ದಾರೆ. ಅವರು ಮೆಜಾರಿಟಿ ಅದ BJP ಆಗಿರೋದು ಮತ್ತು NDA ಸರ್ಕಾರದ್ದು ಕಾನೂನು ಮಾಡಿದ್ದಾರೆ. ಈಗ ನೀವು ಕೋರ್ಟಿಗೂ ಹೋಗ್ತಾ ಇದ್ದೀರಿ ಅಂದಾಗಿ ಹಿಂಸಾಚಾರ ಯಾಕಂತ ಕೋರ್ಟ್ ಏನು ನಿರ್ಧಾರ ಮಾಡ್ತದೆ, ಸುಪ್ರೀಂ ಕೋರ್ಟ್ನಲ್ಲಿ ಏನು ನಿರ್ಧಾರ ಬರ್ತದೆ, ಮತ್ತೇನು ಅದ ಕೇಳಲಿಕ್ಕೆ ಅವಕಾಶಗಳಿದ್ದಾವಿಲ್ಲ. ಅಂಥದ್ರಲ್ಲೇ ಅದರಲ್ಲೂ ವೆಸ್ಟ್ ಬೆಂಗಾಲ್ದಲ್ಲೇ ಒಂದು ರೀತಿ ಮುಸ್ಲಿಮರನ್ನು ಸಹಿತ ಅಥವಾ ಹಿಂದೂಗಳನ್ನು ಅಥವಾ ಧ್ರುವೀಕರಣ ಮಾಡುವಂಥ ಕೆಲಸಗಳು ಇಬ್ಬರು ಮಾಡೋದು ತಪ್ಪು. ಹಿಂದೂ ಮತ್ತು ಮುಸಲ್ಮಾನರು ಅವ್ರ ನಾಯಕರು ಹಿಂದೂ ಮತ್ತು ಮುಸಲ್ಮಾನರು ಮಾಡ್ತಾಯಿಲ್ಲ, ಪಾಪ ಇಲ್ಲ ಅವರು. ಯಾಕಂದ್ರೆ ದಿನನಿತ್ಯದ ಬದುಕು ಅವ್ರು ನಡೆಯೋದು ಕಷ್ಟ ಆಗ್ಯದ. ಎಷ್ಟೋ ಕುಟುಂಬಗಳು ಬಡತನದ ರೇಖೆ ಕೆಳಗಿರೋದ್ರಿಂದಾಗೆ ಹೋರಾಟ ಮಾಡೋದು ಮತ್ತೇನು ಮಾಡೋದು ಅಂಥದ್ರಲ್ಲಿ ಅವ್ರ ಆಸಕ್ತಿನೇ ಇಲ್ಲ. ಇದನ್ನು ಮಾಡಿಸೋರು ಯಾರಪ್ಪ ಅಂದ್ರೆ ರಾಜಕೀಯ ಹಿತಾಸಕ್ತಿ ಇದ್ದಂಥವ್ರು, ಬೇಕಾದಂಥವ್ರು. ಒಂದು ಕಡೆಗೆ TNCಯ ಮಮತಾ ಬ್ಯಾನರ್ಜಿಯವರು, ಇನ್ನೊಂದು ಕಡೆ ನಮ್ಮ BJP ಅವರು ಸುವೇಂದು ಅಧಿಕಾರಿ. ಇವರು ತಮ್ಮ ರಾಜಕೀಯ ಬೇಡಿನ ಬೇಯಿಸ್ಕೊಳ್ಳೋ ಸಲುವಾಗಿ ಈ ವಕ್ಫ್ ಒಂದು ರೀತಿ ಭಾಳ ಸಂವೇದನೆಯ ವಿಷಯ ಇದೊಂದು. ಇದನ್ನು ಕೋರ್ಟ್ ಹೇಳ್ತಾ ಇದ್ದಾರೆ ಮಾಡ್ತಾಯಿದೆ. ಅಲ್ಲೇ ಬಗೆಹರಿಸ್ಕೊಳ್ಬೇಕು. ಬೀದಿಗಳಲ್ಲಿ ಆಂದೋಲನ ಮಾಡೋದ್ರಿಂದ ಹಿಂಸಾಚಾರಕ್ಕೆ ಇಳಿಯೋದ್ರಿಂದ ಇವೆಲ್ಲ ಸಾಧ್ಯ ಇಲ್ಲ ಅಂತ. ಇದನ್ನು ಮಾಡೋದಂದ್ರೆ ಇನ್ನಷ್ಟು ಮನಸ್ಸುಗಳು ದೂರ ಆಗ್ತವೆ, ಮತ್ತೇನು ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನ. ಆದರೂ ಮಾಡ್ತಾಯಿದ್ದಾರೆ ರಾಜಕಾರಣಿಗಳು. ಇದರಿಂದ ಏನಾದ್ರು ಮತ್ತಾರು ಅಲ್ಲಿ ರಾಜಕಾರಣಿಗಳಷ್ಟೇ ತಮ್ಮ ಹಿತಾಸಕ್ತಿಗೆ. ಯಾಕೆಂದರೆ ಮುಂಜಾನೆ ಸಾಯಂಕಾಲ ತನಕ ಅವ್ರು ದುಡಿದ್ರೆ ಹೊಟ್ಟೆ ತುಂಬ್ತಾ ಇಲ್ಲ, ಬೆಲೆ ಏರಿಕೆ ಮತ್ತೇನೋ ಗದ್ದೆಗಳು, ಬದುಕು ಕಷ್ಟ ಆಗಿದೆ. ಇಂಥ ಪ್ರಸಂಗದಲ್ಲಿ ಒಂದಿಷ್ಟು ಏನೋ ಈ ಗ್ಯಾರಂಟಿಗಳು ಒಂದಿಷ್ಟು ಕೊಟ್ಟು ನಮ್ಮನ್ನು ಮೋಸ ಮಾಡುವಂಥ ಈ ರಾಜಕಾರಣಿಗಳಿಂದಾಗಿ ನಾವು ಭಾಳ ಎಚ್ಚರ ಇರಬೇಕಾಗಿದೆ ಅಂತ. ಈಗಾಗಲೇ ಬಂಗಾಳದಲ್ಲೇ ಹಿಂಸಾಚಾರ ಜೋರು ನಡೀತದೆ. ಮುರ್ಷಿದಾಬಾದ್ ಜಿಲ್ಲೆಯಲ್ಲಂತೂ ಹಿಂಸಾತ್ಮಕ ಘಟನೆಗಳು ಭಾಳ ಆಗ್ತಾಯಿದ್ದಾವೆ. ಈಗಾಗಲೇ 150 ಜನರು ಹಿಡಿದಿಟ್ಟಿದ್ದಾರೆ ಅಂತೇಳಿ ಸುದ್ದಿಗಳು ಇದ್ದಾವೆ. ಈಗ ಇಂಥ ಪ್ರಸಂಗದಲ್ಲೇ ಕೇವಲ ಇವರು ಹಿಡಿದಿಡೋದ್ರಿಂದ ಇದು ನಿಲ್ತದನ ಅನ್ನೋಕ್ಕಿಂತಲೂ ಹಿಂದೂ ಮುಸ್ಲಿಮರು ಇಬ್ಬರು ಒಂದು, ಈ ದೇಶದ ನಾವು ಪ್ರಜೆಗಳು, ನಾವು ಕೂಡಿ ಬದುಕಬೇಕಾಗಿದೆ, ಕೂಡಿ ಬಾಳಬೇಕಾಗಿದೆ. ಇದನ್ನು ಎರಡೂ ಏನಪ್ಪ ಇವತ್ತು ಪಕ್ಷಗಳ BJP ಇದಿರ್ಬೋದು, TMC ಇದಿರ್ಬೋದು ಅಥವಾ ಕಾಂಗ್ರೆಸ್ದು ಇರ್ಬೋದು, ಇವರೆಲ್ಲರೂ ಒತ್ತಾಯ ಮಾಡಿ ಕೂಡಿ ಹೋಗೋದಕ್ಕೆ ಹಾದಿ ಹುಡುಕಬೇಕು. ಈ ಹಿಂಸಾಚಾರಕ್ಕೆ ಪ್ರಚೋದನೆ ಆಗುವಂಥ ಹೇಳಿಕೆಯನ್ನು ಕೊಡೋದಾಗಲಿ ಮತ್ತೇನೂ ಆಗಲಿ ಮಾಡೋದು ಸುತಾರಾಮ್ ತಪ್ಪಿದೆ. ಸುವೇಂದು ಅಧಿಕಾರಿ ಕೊಡಲಿ ಬೇಡ, ಮಮತಾ ಬ್ಯಾನರ್ಜಿ ಅವ್ರು ಕೊಡಲಿ, ಅಥವಾ ಯೋಗಿ ಆದಿತ್ಯನಾಥ್ ಅವ್ರು ಕೊಡಲಿ ಬೇಡ, ರಾಹುಲ್ ಗಾಂಧಿ ಅವ್ರು ಕೊಡಲಿ, ಯಾರೂ ಏನೋ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಪೂರ್ವದಲ್ಲೇ ಒಮ್ಮೆಲ್ಲ 10 ಸಲ ವಿಚಾರ ಮಾಡಬೇಕಾಗಿದೆ. ಅದರಲ್ಲೂ ಒಂದಿಷ್ಟು ಉರಿತಿರುವ ಕೆಂಡಕ್ಕೆ ಒಂದಿಷ್ಟು ಎಣ್ಣೆ ಹಾಕುವಂಥ ಕೆಲಸ ಮಾಡುವ ಯಾವಾಗಲೂ ಅಸಾದುದ್ದೀನ್ ಓವೈಸಿ ಎನ್ನುವಂಥ ಲೀಡರ್ಗಳು ಸಹಿತ ಕೇವಲ ಇಸ್ಲಾಂ ಅಥವಾ ಮುಸ್ಲಿಂ ಒಂದು ಏನಪ್ಪ ಅಂದರೆ ಧರ್ಮ ನೆಲೆಗಟ್ಟು ಜಾತಿ ನೆಲೆಗಟ್ಟಿನಲ್ಲೋ ತಮ್ಮ ಒಕ್ಕೂಟನ್ನು ಸಂಘಟನೆ ಮಾಡ್ತಿರುವಂಥ ಇಂಥ ವ್ಯಕ್ತಿಗಳು ಇದರ ಬಗ್ಗೆ ಎಚ್ಚರ. ಇವನ್ ಹಿಂದೂಗಳಲ್ಲಿ ಇದ್ದಂಥವ್ರು ಸಹಿತ ಇದನ್ನು ಪ್ರಯೋಗ ಮಾಡಲಿಕ್ಕೆ ಹೋಗುವಂಥದ್ದೆಲ್ಲ. ವಕ್ಫದ ಬಗ್ಗೆ ಇನ್ನೂ ಚರ್ಚೆ ಆಗಲಿ. ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ದಾರೆ, ಸ್ವತಃ ಓವೈಸಿ ಅವ್ರು ಹೋಗ್ತಾ ಇದ್ದಾರೆ, ಇವರು ಹಿಂದೂ ಅನೇಕ ಲೀಡರ್ಗಳು ಹೋಗ್ತಾ ಇದ್ದಾರೆ. ಗಿರ್ಲಾಲ್ ಇರ್ಬೋದು, ಮತ್ತೇನು ಗಿರ್ಲಾಲ್ ರಾಜ್ ಇರ್ಬೋದು, ಮತ್ತೇನೂ ಇರ್ಬೋದು, ಇವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹೋಗ್ತಾ ಇದ್ದಾರೆ, BJP ನಾಯಕರು ಹೋಗ್ತಾ ಇದ್ದಾರೆ. ಅದು ಇಂಥ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅಂತವರು ಸಹ ಇದು ಭಾಳ ಎಚ್ಚರಿಕೆಯಿಂದ ಹೆಜ್ಜೆಟ್ಟ ಭಾಳ ಉತ್ತಮ. ಯಾಕಂದರೆ ಮೂಲತಃ ಬುಲ್ಡೋಜರ್ ಮತ್ತು 80-20 ರಾಜಕೀಯ ಮಾಡಿದವರು ಇವರು ಉತ್ತರ ಪ್ರದೇಶದಲ್ಲಿ. ಇವ್ರ ಬಗ್ಗೆಯೂ ಇವತ್ತು ಸಾಕಷ್ಟು ಆರೋಪ ಪ್ರತ್ಯಾರೋಪ ಇದ್ದೇ ಇರ್ತಾವೆ. ಆ ಮತ್ತಾರೆ ಇವರು ಸಹ ಇವತ್ತು ಭಾಳ ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗಿದೆ. ಯಾಕಂದರೆ ನಿಧಾನಕ್ಕೆ ನಮ್ಮ ಜನರಲ್ಲಿ ಶಿಕ್ಷಣ ಹೆಚ್ಚಾದಂಗೆ, ತಿಳುವಳಿಕೆ ಹೆಚ್ಚಾದಂಗೆ ಹೊಂದಾಣಿಕೆ ಅನ್ನೋದು ಭಾಳ ಬರ್ತಾಯಿದೆ. ಇವತ್ತು ಬರಲಿ ಅನ್ನೋದು ಎಲ್ಲರೂ ಯಾರು ಶಾಂತಿ ಪ್ರಿಯರು ಇರ್ತಾರೆ ಅವ್ರಿಗೆಲ್ಲರಿಗೂ ಬೇಕಾಗುವಂಥ ವಿಷಯ. ಹೀಗಾಗಿ ಈ 150 ಜನ ಬಂಧನ ಅಷ್ಟೇ ಅಲ್ಲ, ವಕ್ಫ್ ತಿದ್ದುಪಡಿ ಕುರಿತಾಗಿ ಈಗಂತೂ ಪಾರ್ಲಿಮೆಂಟಲ್ಲಿ ಮುಗಿದು ಹೋಗ್ಯದ ಮತ್ತು ಮೇಲ್ಮನೆಯಲ್ಲಿ ಮುಗಿದು ಹೋಗ್ಬಿಟ್ಟದ. ಈಗೇನಿದ್ರು ಅದು ಕೋರ್ಟ್ ಮ್ಯಾಟ್ರ್ ಆಗಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಮ್ಯಾಟ್ರ್ ಅದು. ಅಲ್ಲಿ ಕನ್ವಿನ್ಸ್ ಮಾಡ್ರಿ ಯಾವ ರೀತಿಯಾಗಿ ಈ ಒಂದು ಕಾನೂನಾಗಿದೆ, ಇದ್ರ ದೋಷಗಳಿರ್ಬೋದು ಮತ್ತೇನಿರ್ಬೋದು, ನಿಮಗೆ ಬಗ್ಗೆ ನಿಮ್ಮಿಂದ ಏನಪ್ಪ ಅಂತಂದ್ರೆ ಇನ್ನೊಬ್ರಿಗೆ ತೊಂದರೆ ಆಗೋದ್ರೆ ಅವರಿಂದ ನಿಮಗೆ ತೊಂದರೆ ಆಗೋದಾಗಲಿ, ಎರಡು ತಪ್ಪು ಅನ್ನೋದು ದೃಷ್ಟಿಕೊಂಡ ನಿಮಗೇನಾದರೂ ಏನು ತೊಂದರೆಗಳಿದ್ದಾವೆ, ಇದು ಆಯ್ತಪ್ಪ ಅಂದ್ರೆ ವಕ್ಫ್ ಒಂದು ತಿದ್ದುಪಡಿ ಆಯ್ತು ಅಂದ್ರೆ ಎಷ್ಟು ತೊಂದರೆ ಕೊಡ್ಬೋದು ಅನ್ನೋದು ನೀವು ಕನ್ವಿನ್ಸ್ ಮಾಡಿರಿ ಕೋರ್ಟಿಗೆ. ಮುಸಲ್ಮಾನರಾದಷ್ಟು ಸಾಕಷ್ಟು ಬುದ್ಧಿವಂತರಿದ್ದೀರಿ,
ತಿಳುವಳಿಕೆಯವರು ಇದ್ದೀರಿ. ಇದನ್ನು ಭಾಳ ಎಚ್ಚರಿಕೆಯಿಂದ ಬಗೆಹರಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಸಂಯಮವನ್ನು ತೋರ್ಬೇಕಾದ್ರೆ ಮುಸಲ್ಮಾನರು ಹೌದು, ಅದೇ ಕಾಲಕ್ಕೆ ಹಿಂದೂಗಳು ಹೌದು. ಹಿಂದೂಗಳಲ್ಲಿ ನಾಯಕರು, ಅವರಲ್ಲಿಯೇ ನಾಯಕರು. ಉಳಿದವ್ರಿಗೆ ಬೇಕಾಗಿಲ್ಲ. ದಿನನಿತ್ಯ ದುಡ್ಡು ತಿನ್ನುವಂಥವ್ರಿಗೆ ತಮ್ಮ ಮನೆ ನಡೆಯೋದು ಕಷ್ಟ ಅದ. ಅವರೆಲ್ಲಿ ದಿನ ಮಾಡ್ಲಿಕ್ಕೆ ಹೋಗ್ತಾರೆ? ಯಾಕಂದ್ರೆ ಮುಂಜಾನೆಯಿಂದ ಸಾಯಂಕಾಲ ದುಡಿದ್ರೆ ಈಗಾಗಲೇ ಹೇಳಿದ್ದೆ ನಿಮಗೆ, ಅಸಂಘಟಿತ ಕಾರ್ಮಿಕರಾಗಿಬಿಟ್ಟಿದ್ದಾರೆ. ಅದರಲ್ಲಿ ಮುಸಲ್ಮಾನರು ಸಾಕಷ್ಟು ಇದ್ದಾರೆ, ಹಿಂದೂಗಳು ಸಾಕಷ್ಟು ಇದ್ದಾರೆ. ನಮ್ಮವ್ರು ಅಷ್ಟೇ ಅದಾರಿ, ಅವರಿಲ್ಲ, ಅವರಷ್ಟೇ ಅದಾರಿ, ನಮ್ಮವರಿಲ್ಲ ಅನ್ನೋದಲ್ಲ. ಎಲ್ಲರಲ್ಲಿಯೇ ಬಡವರು ಇವತ್ತು ದಿನಗೂಲಿಗೆಗೆ ಒದ್ದಾಡ್ತಾ ಇರ್ತಾರೆ. ಇವತ್ತು ಕೂಲಿ ಸಿಗಲಿಲ್ಲ, ಉದ್ಯೋಗ ಸಿಗಲಿಲ್ಲ ಅಂದ್ರೆ ಅವತ್ತು ಉಪವಾಸಗೊಳ್ಳುವಂಥ ಪ್ರಸಂಗಗಳಿದ್ದಾವೆ. ಒಬ್ಬ ವ್ಯಕ್ತಿಗೆ ಒಂದು ತಿಂಗಳ 5 ಕಿಲೋ ಅಕ್ಕಿ ಏನಾಗ್ತದೆ ಒಮ್ಮೆ ವಿಚಾರ ಮಾಡಿ ನೋಡ್ರಿ. ಯಾಕಂದ್ರೆ ಬರೀ ವಾದಕ್ಕಾಗಿ ವಾದ ಮಾಡೋದು, ಅವ್ರು ಮಾಡ್ತಾರೆ ನಾವು ಮಾಡೋದು, ನಾವು ಮಾಡ್ತಾರೆ ಅವ್ರು ಮಾಡೋದು, ಇದರಿಂದ ಹಾನಿ ಯಾರಿಗೆ ಆಗೋದಾ? ನಮಗೆ ಯಾಕಂದ್ರೆ ಒಂದು ಸ್ಟ್ರೈಕ್ ಆಯ್ತಪ್ಪ, ಏನೋ ದುಂಬಡಿ ಆಯಿತು, ಏನೋ ಒಂದಿಷ್ಟು ಪೆಟ್ಟಾಯಿತು, ಆ ಭಾಗದಾಗೆಲ್ಲ ಬಂದು ಏನು ಶಿವಮೊಗ್ಗಿಲ್ಲ, ಮತ್ತೊಂದಿಲ್ಲ. ಈ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಈ ಜನ ಸಹಿತ ಪಾಪ ಊರು ಬಿಟ್ಟು ಓಡಾಡ್ತಾರೆ. ನಮ್ಮನೇಲಿ ನಮಗೆ ಜೀವಕ್ಕೆ ಆಪತ್ತಾದಿತ್ತಪ್ಪ ಅಂತೇಳಿ. ಇವೆಲ್ಲ ಒಳ್ಳೆಯ ಲಕ್ಷಣಗಳಲ್ಲ, ಒಂದು ಸಮಾಜದ ಒಳ್ಳೆಯ ಲಕ್ಷಣಗಳಲ್ಲ. ಇದ್ರ ಬಗ್ಗೆ ಹೌದಪ್ಪ, ಹಿಂದೂಗಳು ಅಷ್ಟು ಬರ್ತಾ ಇದ್ದಾರೆ, ಮುಸಲ್ಮಾನರಿಗೆ ತ್ರಾಸು ಮಾಡ್ತಾರೆ ಅನ್ನೋದು, ಅದೇ ಕಾಲಕ್ಕೆ ಮುಸಲ್ಮಾನರು ಇಲ್ಲರಿ ನಮ್ಮ ಮಂದಿಗೆ ತ್ರಾಸು ಮಾಡ್ತಾ ಇದ್ದಾರೆ ಇವರು ಅನ್ನೋದು, ಇವೆರಡೂ ತಪ್ಪನ ಇವು. ಯಾಕಂದರೆ ಇಬ್ಬರು ತಿಳ್ಕೊಂಡು ತಿಳುವಳಿಕೆ ಮಾಡ್ಕೊಂಡು ಹೌದಪ್ಪ ಏನದ ಎಲ್ಲಿ ದೋಷ ಏನದ, ಹೌದು ಇವ್ರು ಹೇಳೋದು ಇವತ್ತೇನು BJP ಸರ್ಕಾರ ಹೇಳ್ತದೆ ಅದು ಸರಿನೂ ತಪ್ಪು ಆಯ್ತಲ್ಲ. ಸುಪ್ರೀಂ ಕೋರ್ಟ್ ನಾಳೆ ಆಗದಿದ್ದರೆ ಮತ್ತು ಪ್ರಯತ್ನ ಮಾಡೋದು. ಇದರಿಂದಾಗಿ ಒಂದಿಷ್ಟು ಸಂಯಮ ಶಾಂತಿ ನಿಶ್ಚಿತವಾಗಿ ಸಮಾಜದಲ್ಲಿ ಬರೋ ಸಾಧ್ಯಗಳದಾವ. ಅದರ ಬದಲಾಗಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಸಾಧ್ಯ ಅನ್ನೋ ಪ್ರೆಷರ್ ಮಾಡಿರಿ ಸರ್ಕಾರಕ್ಕೆ. ಈಗ ಇವತ್ತು ಏನೋ ವಕ್ಫದಿಂದಾಗೆ ಇಲ್ಲ ಭೂಮಿ ಹೋಗ್ತದೆ ನಮ್ಮದು ಅಂತೇಳಿ ಮುಸಲ್ಮಾನರು ಅಂತ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಆ ಇರುತ್ತಿರುವಂಥ ವಕ್ಫ್ ಭೂಮಿಯಲ್ಲೇ ಅಥವಾ ಆಸ್ತಿಯಲ್ಲೇ ನೀವು ನಿಮ್ಮ ಮಕ್ಕಳಿಗೆ ವೈಜ್ಞಾನಿಕವಾಗಿ ಶಾಲೆ ಕಲಿಸೋ ಸಾಧ್ಯತೆನಾ ಅನ್ನೋ ವಿಚಾರ ಮಾಡಿರಿ. ನಿಮ್ಮ ಮಕ್ಕಳಿಗೆ ಶಾಲೆ ಕಲಿಸ್ರಿ, ಮಾಡಿರಿ, ವಿದ್ಯಾವಂತರನ್ನಾಗಿ ಮಾಡೋದು ಇರುವ ಅಷ್ಟರಲ್ಲೇನ ಸಾಧ್ಯತೆ ಅದು. ಯಾಕೆ ಎಲ್ಲ ಬಿಟ್ಟು ಹೋಗಿಲ್ಲ, ಇನ್ನೂ ಓದೋದ್ರಲ್ಲ. ಆ ದಿಶೆಯಲ್ಲೇ ಉದ್ಯೋಗ ಸೃಷ್ಟಿ ಮಾಡೋ ದಿಶೆಯಲ್ಲಿ ಎರಡೂ ಜನ ಹಿಂದೂ ಮತ್ತು ಮುಸಲ್ಮಾನರು ತಮ್ಮ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಮತ್ತು ಮುಸಲ್ಮಾನರು ತಮ್ಮ ಮಕ್ಕಳು ಉದ್ಯೋಗ ಸೃಷ್ಟಿ ಮಾಡ್ಬೇಕಲ್ರಿ. ಉದ್ಯೋಗ ಇಲ್ಲಂದ್ರೆ ಬಡದಾಡ್ತಾ ಹೋಗ್ತಾರೆ. ನೀವು ಕೊಡುತ್ತಿರುವಂತಹ ಒಂದು ಅರ್ಧ ಸತ್ಯಗಳನ್ನು ತಿಳ್ಕೊಂಡು ತೆಕ್ಕಾಟಿಗೆ ಹಿಡಿತಾರೆ. ಹಾಗೆ ಹಿಂದೂಗಳಾದರೂ ಸಹಿತ ಈಗ ಅದಕ್ಕಾಗಿ ಇದೊಂದು ಏನು ಮುಖ್ಯ ಸಂದರ್ಭ ಇದೆ. ಇದೇನಪ್ಪ ಈ ಸಂದರ್ಭದಲ್ಲ, ನಾವು ಹಿಂದೂ ಮತ್ತು ಮುಸ್ಲಿಂ ನಾಯಕರ ಇಂದನೇ ಕೆಡಿಸ್ತಾ ಇದ್ದೀವಿ. ನಾವೆಲ್ಲರೂ ಕುಂತು ಚಿಂತನೆ ಮಾಡಿ ವಕ್ಫ ಈ ಒಂದು ಕಾನೂನು ಏನು ಮಾಡಿದ ಇದು ಹಾನಿ ಇಲ್ಲಪ್ಪ ಮುಸಲ್ಮಾನರಿಗೆ ಕನ್ವಿನ್ಸ್ ಮಾಡ್ರಿ. ಒಂದು ನೀವರ ಮಾಡಿರಿ, ಜಾಗೃತಿ ಮಾಡ್ತೀವಿ ಅಂತ ಏನು ಹೇಳಿದ್ರಿ, ಅದನ್ನು ಮಾಡಿರಿ, ಜಾಗೃತಿ ಮೂಡಿಸ್ರಿ ಜನರಲ್ಲೇ. ಇಲ್ಲಾಂದ್ರೆ ಮುಸ್ಲಿಮರಾದ್ರೂ ಸಹಿತ ಅದು ದೋಷ ಇರೋದು ಜನಕ್ಕೆ ಹೇಳ್ರಿ, ತಿಳಿಸಿ ಹೇಳ್ರಿ. ಹಿಂದೂಗಳಿಗೆ ಕನ್ವಿನ್ಸ್ ಮಾಡಿರಿ. ಮಾಡೋದ್ರಿಂದ ಮಾತ್ರ ಕುಂತು ಚರ್ಚೆ ಮಾಡೋದ್ರಿಂದ ಮಾತ್ರ ಶಾಂತಿ ನಡೆಸೋಕ್ಕೆ ಸಾಧ್ಯದ. ಅದು ಬಿಟ್ಟು ಎಲ್ಲರೂ ಕೈಯಾಗ ಕೋಲು, ಕೈಯಲ್ಲಿ ಬಂದೂಕು, ಕೈಯಲ್ಲಿ ಗುಂಡು ಮದ್ದು ಹೇಳ್ಕೊಂಡು ಹಿಂಸಾಚಾರ ಕೇಳಿದ್ರೆ ನಿಶ್ಚಿತವಾಗಿ ದೇಶದ ಅಭಿವೃದ್ಧಿ ಅಸಾಧ್ಯ. ಯಾಕೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ, ಮತ್ತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಡದಂತ ಈಗಾಗಲೇ ಎಷ್ಟಾಗಬೇಕಾಗಿದೆ. ಯಾಕಂದ್ರೆ ಉದ್ಯೋಗ ಇಲ್ಲಲ್ಲ, ಉದ್ಯೋಗ ಎಲ್ಲರೂ ಸಿಗುವಂಥ ವ್ಯವಸ್ಥೆಯನ್ನು ಹಿಂದೂ ಮತ್ತು ಮುಸ್ಲಿಂ ನಾಯಕರು ಮಾಡಿರಿ. ಆಮೇಲೆ ಈ ವಕ್ಫ್ ಸಲ ಮುಂದೆ ವಿಚಾರ ಮಾಡಿರಿ. ಕೋರ್ಟದಲ್ಲಿ ಮಾತು ಕೇಳೋದಕ್ಕೆ ಸುಪ್ರೀಂ ಕೋರ್ಟ್ ಕೇಳಿಕ್ಕೆ ರೆಡಿ ಆಗ್ಯದ, ನೋಟಿಸ್ ಕೊಡ್ತಾ ಇದ್ದ. ಆ ಎಲ್ಲ ನೆಲೆಯಲ್ಲೇ ಒಂದಾಗಿ ಕುಳಿತು ಚರ್ಚೆ ಮಾಡಿದರೆ ವಕ್ಫದ ಏನು ಸಮಸ್ಯೆಗಳು ಸಾಲ್ವ್ ಆಗ್ತಾವೆ. ಅದರ ಅವಶ್ಯಕತೆ ಇಲ್ಲ ಚರ್ಚೆ ಮಾಡುವಂಥದ್ದು. ಆದರೂ ಮಾಡಿರಿ, ಸುಪ್ರೀಂ ಕೋರ್ಟ್ಗೆ ಹೋಗ್ರಿ. ನಿಮ್ಮ ಆಸ್ತಿಯಾಗಿ ನೀವು ಕಳ್ಕೊಳ್ತೀರಿ, ಅದೇ ಕಾಲಕ್ಕೆ ಅನ್ಯಾಯವಾಗಿ ಮತ್ತೊಬ್ಬರಿಗೆ ಅನ್ಯಾಯ ಆಗ್ತದೆ, ಅದೇ ಯಾಕೆ ತಳ್ಕೊತೀರಿ. ಒಟ್ಟಾರೆಯಾಗಿ ವಕ್ಫ್ ಇದೇನು ಡಿಸ್ಕಷನ್ ಅದ ಕೋರ್ಟ್ನಲ್ಲಿ ಪಾಸ್ ಆಗ್ಯದ. ನಮ್ಮ ಪಾರ್ಲಿಮೆಂಟ್ದಲ್ಲಿ ಮತ್ತು ಅದೇ ಕಾಲಕ್ಕೆ ಮೇಲ್ಮನೆಯಲ್ಲೂ ಪಾಸ್ ಆಗ್ಯದ, ರಾಜ್ಯಸಭೆಯಲ್ಲ. ಅದನ್ನು ಈಗ ನೀವು ಯಾವ ರೀತಿಯಾಗಿ ನಿಮ್ಗೆ ತೊಂದರೆ ಆಗ್ತದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡಿರಿ. ಕನ್ವಿನ್ಸ್ ಮಾಡೋ ಜೊತೆಗೆ ನೀವು ಸಹ ಈಗಾಗಲೇ ನಮ್ಮ ಹಿಂದೂಗಳು ಆರೋಪ ಮಾಡುವಾಗ ಕೇವಲ ಯಾವುದಕ್ಕೂ ಬಳಸೋಕೆಂದರು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ, ನಿಮ್ಮ ಜನರ ಆರೋಗ್ಯಕ್ಕೆ ಬಳಸಿ ಉದ್ಯಮಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವ್ನು ಉಪಯೋಗ ಮಾಡಿಕೊಂಡ್ರೆ ಎಲ್ಲ ಜನರು ಅದ್ರ ಉದ್ಯೋಗ ಮಾಡೋ ಸಾಧ್ಯತೆಗಳಿದ್ದಾರೆ. ಅದೆಲ್ಲರೂ ಬದುಕುವಂಥ ಅನುಕೂಲಗಳಾಗ್ತಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ. ಇನ್ನೊಂದು ಮಾತನ್ನು ಹೇಳಬೇಕಾಗಿದ್ದಿಲ್ಲ, ಮಮತಾ ಬ್ಯಾನರ್ಜಿ ಅಂತ ನಾಯಕಿ ಮತ್ತು ಮೋದಿ ಅಂತ ನಾಯಕರು ಇವರು ಸಹ ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದ್ದು. ಯಾಕಂದರೆ ಅವರ ಇತಿಹಾಸ, ಮಮತಾ ಬ್ಯಾನರ್ಜಿ ಅವ್ರ ಇತಿಹಾಸ ನೋಡಿದಾಗ ಅವರು ಹಿಂಸೆಗೆ ಪ್ರಚೋದನೆ ಕೊಡುವಂಥ ಒಂದು ಮನೋವೃತ್ತಿ ಅವರಿದ್ದಾರೆ. ಮೋದಿ ಅವರು ಮೌನವಾಗಿ ಆ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಇಬ್ಬರು ನಾಯಕರು ಒಮ್ಮೆ ನಿಂತು, ಯಾಕಂದರೆ ಜೀವ ಹೋಗೋದು ಜನಸಾಮಾನ್ಯರದ್ದು, ದುಡಿಯೋ ವರ್ಗದ್ದು ಅನ್ನೋದು ನೆನಪಿಟ್ಟು ಆ ಪರಿಹಾರ ಮಾಡಿದ್ದಾರೆ. ಭಾಳ ಯೋಗ್ಯ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಚಂಡದ ಅಲ್ಲಿ ನೋಡೋಣ ಅವ್ರು ಏನು ಉತ್ತರ ಕೊಡ್ತಾರೆ. ಅಲ್ಲಿವರೆಗೆ ಆದರೂ ಶಾಂತಿಯಿಂದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು.